ಬಾಗೇಪಲ್ಲಿ ತಾಲೂಕಿನ ನಲ್ಲಪರೆಡ್ಡಿಪಲ್ಲಿ, ಚನ್ನರಾಯನಪಲ್ಲಿ, ಚೆನ್ನೇಪಲ್ಲಿ ಸೇರಿದಂತೆ ಬಾಗೇಪಲ್ಲಿ ಪಟ್ಟಣದ ಗೂಳೂರು ಸರ್ಕಲ್ ಬಳಿ ತಂಗುದಾಣಗಳನ್ನು ನಿರ್ಮಿಸಲಾಗಿದೆ. ಕೆಲ ತಂಗುದಾಣಗಳು ನಿರ್ಮಿಸಿ ಅನೇಕ ವರ್ಷಗಳೇ ಕಳೆದಿವೆ. ಇನ್ನೂ ಕೆಲವು ಇತ್ತೀಚಿನ ವರ್ಷಗಳಲ್ಲಿಯೇ ನಿರ್ಮಿಸಿರುವುದಾಗಿದೆ. ಆದರೆ ಸಾವಿರಾರು ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಈ ತಂಗುದಾಣಗಳು ಪ್ರಸ್ತುತ ಉಪಯೋಗಕ್ಕೆ ಬಾರದಂತಾಗಿವೆ. ಬಾಗೇಪಲ್ಲಿ ತಾಲೂಕಿನ ನಲ್ಲಪರೆಡ್ಡಿಪಲ್ಲಿ ಕ್ರಾಸ್ ಬಳಿ 2016-17ನೇ ಸಾಲಿನ KLLADP ಯೋಜನೆಯಡಿ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರಯಾಣಿಕರ ತಂಗುದಾಣ ನಿರ್ಮಿಸಲಾಗಿದೆ. ಇದರ ಉಪಯೋಗ ಮಾತ್ರ ಪ್ರಯಾಣಿಕರಿಗೆ ದೊರೆಯುತ್ತಿಲ್ಲ. ಬದಲಿಗೆ ಸಿನಿಮಾ ಪೋಸ್ಟರ್ಗಳನ್ನು ಅಂಟಿಸಲು ಸೀಮಿತವೆಂಬಂತಾಗಿದೆ. ಇದರ ಜೊತೆಗೆ ಪುಡಾರಿಗಳು ಮದ್ಯ ಸೇವನೆಗೆ ಸೂಕ್ತ ಜಾಗವಾಗಿ ಬದಲಾಗಿವೆ. ಕಟ್ಟಡ ಉತ್ತಮವಾಗಿದ್ದು ಸುಸ್ಥಿತಿಯಲ್ಲಿದ್ದರೂ ಹಲವು ವರ್ಷಗಳ ಹಿಂದೆ ಯಾವುದೋ ನೀರಾವರಿ ಕಾಮಗಾರಿ ನೆಪದಲ್ಲಿ ನಲ್ಲಪರೆಡ್ಡಿಪಲ್ಲಿ ಕೆರೆಯ ಕೋಡಿ ಇರುವ ಜಾಗದಿಂದ ರಸ್ತೆ ಬದಿ ದೊಡ್ಡ ಮಟ್ಟದ ಕಾಲುವೆ ತೆರೆಯಲಾಗಿದೆ. ಹಾಗೆ ತೆರೆದಿರುವ ಕಾಲುವೆ ಪ್ರಯಾಣಿಕರ ತಂಗುದಾಣದ ಮುಂಭಾಗದಲ್ಲೂ ತೋಡಿದ್ದು ಆ ಕಾಲುವೆಯನ್ನು ದಾಟಲಾಗದಷ್ಟು ಆಳವಾಗಿದೆ. ಇದರಿಂದಾಗಿ ಬಸ್ಗಾಗಿ ಕಾಯುವ ಪ್ರಯಾಣಿಕರು ಮರದ ಕೆಳಗೆಯೋ ಅಥವಾ ರಸ್ತೆ ಬದಿಯಲ್ಲೋ ಆಸರೆ ಪಡೆಯುತ್ತಾರೆ ಹೊರತು ಈ ತಂಗುದಾಣದ ಒಳಗೆ ಹೋಗಲು ಸಾಧ್ಯವಾಗುತ್ತಿಲ್ಲ. ನಮ್ಮ ಗ್ರಾಮದ ಕ್ರಾಸ್ನಲ್ಲಿ ಪ್ರಯಾಣಿಕರಿಗಾಗಿ ತಂಗುದಾಣ ಇದ್ದರೂ ಅದರ ಮುಂಭಾಗದಲ್ಲಿ ತೆಗೆದ ಕಾಲುವೆಯಿಂದಾಗಿ ತಂಗುದಾಣದೊಳಗೆ ಹೋಗಲು ಹಿಂಜರಿಯಬೇಕಾಗಿದೆ. ಒಂದು ವೇಳೆ ಬೇರೆ ಕಡೆಯಿಂದ ತಂಗುದಾಣ ಸುತ್ತಿಕೊಂಡು ಹೋದಾಗ ಬಸ್ ಬಂದ ತಕ್ಷಣ ಓಡಿ ಹೋಗಿ ಬಸ್ ಹತ್ತಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ತಂಗುದಾಣವಿದ್ದರೂ ಬಳಸಲಾಗುತ್ತಿಲ್ಲ ಎಂದು ಪ್ರಯಾಣಿಕರು ಅಳಲು ತೋಡಿಕೊಂಡಿದ್ದಾರೆ. ಇನ್ನು ನಲ್ಲಪರೆಡ್ಡಿಪಲ್ಲಿ ಗ್ರಾಮದ ಎನ್ ರವಿಚಂದ್ರ ಮಾತನಾಡಿ, ದಿಢೀರ್ ಮಳೆ ಬಂದಾಗ ಅಥವಾ ಬಸ್ ತಡವಾದಾಗ ಪ್ರಯಾಣಿಕರ ತಂಗುದಾಣದಲ್ಲಿ ವಿಶ್ರಮಿಸಲು ಸಾಧ್ಯವಾಗದಂತೆ ತಂಗುದಾಣದ ಮುಂದೆ ಕಾಲುವೆ ತೆಗೆದು ಅಡ್ಡಿಪಡಿಸಲಾಗಿದೆ. ಸದ್ಯಕ್ಕೆ ಕಾಲುವೆ ಕಾಮಗಾರಿ 3 ವರ್ಷಗಳಿಂದ ಸ್ಥಗಿತವಾಗಿದ್ದು ಪುನರಾರಂಭವಾಗುವ ಲಕ್ಷಣಗಳು ಕಾಣುತ್ತಿಲ್ಲ. ಇದರಿಂದಾಗಿ ವಯೋವೃದ್ಧರು, ರೋಗಿಗಳು, ವಿದ್ಯಾರ್ಥಿಗಳು ರಸ್ತೆ ಬದಿಯಲ್ಲೇ ಕುಳಿತು ಬಸ್ಗಾಗಿ ಕಾಯುವ ಪರಿಸ್ಥಿತಿ ಎದುರಾಗಿದೆ ಎಂದು ತಿಳಿಸಿದರು. ಗಣೇಶ್, CTV ನ್ಯೂಸ್, ಬಾಗೇಪಲ್ಲಿ.